ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅರ್ನ್ ಮನಿ ಬ್ರೋ ಚಾನಲ್. ಓಕೆ, ಯಾರ್ಯಾರು ನಮ್ಮ ಲಿಂಕಿಂದ ಫೈರ್ಸ್ ಅಕೌಂಟ್ ಓಪನ್ ಮಾಡಿ ಟ್ರೇಡ್ ಮಾಡ್ತಾ ಇದ್ದೀರಾ ಅವರಿಗೆ ಇದು ಫ್ರೀಯಾಗಿ ಸ್ಟ್ರಾಟಜಿ ನಾನು ಕೊಡ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಿ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 9,555. ಓಕೆ, ಬಟ್ ನೀವು ಪ್ರಾಫಿಟ್ ಮಾಡಲಿ, ಎಲ್ಲರೂ ಪ್ರಾಫಿಟ್ ಮಾಡಲಿ ನಮ್ಮ ಫಾಲೋವರ್ಸ್ ಅಂದ್ಬಿಟ್ಟು ನಾನು ನಿಮಗೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಇನ್ನೊಂದೇನು ಅಂತ ಹೇಳಿದ್ದೆ ಅಂದರೆ, ನೀವು ಇಲ್ಲಿ ಪ್ರಾಫಿಟ್ ಮಾಡಿದ್ರೆ ಮಾತ್ರ ನನಗೆ ಪೇ ಮಾಡಿ, ಇಲ್ಲಾಂದರೆ ಪೇ ಮಾಡೋಕ್ಕೆ ಹೋಗಬೇಡಿ. ಪೇ ಮಾಡಿ ಎಷ್ಟು ಮಾಡ್ತೀರಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ನಿಮಗೆ ಖುಷಿ ಆದರೆ ನೀವು ಓವರಾಲ್ 1 ಮಂತ್ ಅಥವಾ 2 ಮಂತ್ಸಲ್ಲಿ ನಿಮ್ಗೆ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ದೀನಿ, ನಾನು ಒಳ್ಳೆ ಟ್ರೇಡರ್ ಆದೆ, ಅರ್ನ್ ಮನಿ ಪ್ರೋಯಿಂದ ಏನಾದ್ರು ಒಂದು ಕಲ್ತಿದ್ದೀನಿ ಅಂತ ನಿಮ್ಮ ಫೀಲ್ ಅನಿಸಿದರೆ, ಒಂದು ಒಳ್ಳೆ ಮನಸ್ಸಿರುತ್ತಲ್ಲ, ಒಳ್ಳೆ ಮನಸ್ಸಿಂದ ನಾನು ಹೇಳ್ತಿರೋದು, ಸಿಟ್ಟಿಂದ ಅಥವಾ ಯಾರಿಗಾದ್ರು ಪೇ ಮಾಡಬೇಕಂದ್ರೆ ಒಂದು ಡಾಕ್ಟ್ರ್ ಹತ್ರ ಹೋಗಲಿ, ಒಂದು ಇತ್ತೀಚೆಗೆ ಸ್ಕೂಲ್ಸ್ಗಳು ಆಗಲಿ, ಎಲ್ಲಾದರೂ ಪೇ ಮಾಡಬೇಕಂದ್ರೆ ಇಷ್ಟಪಟ್ಟು ಯಾರೂ ಪೇ ಮಾಡಲ್ಲ, ಆಯಿತಾ. ಬಟ್ಟು ಎಲ್ಲಾದರೂ ಒಂದು ಕಡೆ ಲಾಭ ಆಗ್ತಾಯಿದೆ, ನಿಮ್ಗೆ ದಾರಿದೀಪ ಸಿಗ್ತಾ ಇದೆ, ನಿಮ್ಗೆ ಏನಾದರೂ ಪ್ರತಿದಿನ ಬ್ರೆಡ್ ಆ್ಯಂಡ್ ಬಟರು, ಪ್ರತಿದಿನ ನೀವೇ ಸ್ವಂತವಾಗಿ ಮೀನು ಹಿಡಿತಿದ್ದೀರಾ, ಸ್ವಂತವಾಗಿ ನೀವೇ ಅಗ್ರಿಕಲ್ಚರ್ ಮಾಡ್ತೀರಾ, ಸ್ವಂತವಾಗಿ ನೀವೇ ನಿಮ್ಮ ಅಡುಗೆ ಮಾಡ್ಕೋತಿದ್ದೀರಾ, ನಿಮ್ಮ ಹೊಟ್ಟೆಪಾಡು ನೀವೇ ನೋಡ್ಕೋತಿದ್ದೀರಾ, ಇಂಡಿಪೆಂಡೆಂಟ್ ಆಗಿದ್ದೀರಾ. ಇಲ್ಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಅವಾಗ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ, ನಿಮ್ಗೆ ಖುಷಿ ಸಿಗುತ್ತೆ. ಯಾರಿಗೇ ಆಗಲಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನೀವು ಖುಷಿಯಾಗಿ ತಲೆ ಎತ್ತಿ ಮಾತಾಡ್ತೀರಾ. ಇಲ್ಲ ಅಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾರೂ ಮುಸಿ ನೋಡಲ್ಲ, ಹೌದಾ. ಸೊ ನೀವಿಲ್ಲಿ ಇಂಡಿಪೆಂಡೆಂಟ್ ಆಗಬೇಕು, ಇಲ್ಲಿ ನೀವು ಕಾನ್ಫಿಡೆಂಟ್ ಆಗಬೇಕು. ಇವೆಲ್ಲ ಆಗ್ತವೆ ಯಾವಾಗಪ್ಪ ಅಂದರೆ, ನೀವು ಇಲ್ಲಿ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆದರೆ ಮಾತ್ರ ಕಾನ್ಫಿಡೆಂಟ್ ಆಗಿರ್ತಾರೆ. ಯಾರೇ ನೋಡಿ, ಪೊಲಿಟಿಕ್ಸ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಯಾವುದೇ ಫೀಲ್ಡಲ್ಲಾಗಿರ್ಬೋದು, ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಅವರಿಗೆ ಬೈ ಡಿಫಾಲ್ಟ್ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಹೌದು, ನಾನು ಏನೋ ಮಾಡಿದ್ದೀನಿ ಅಂತ, ಅಲ್ವಾ. ಸೊ ನಾನು ಏನಾದ್ರು ಮಾಡ್ಬೋದು ಅಂತಾದ್ರೂ ಕಾನ್ಫಿಡೆಂಟ್ ಬರುತ್ತೆ. ಸೊ ಅದೇ ರೀತಿ ಇಲ್ಲಿ ನೀವು ಹೋಪ್ ಮೇಲೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಿದ್ದೀನಿ. ಸೊ ಹೋಪ್ ಮೇಲೆ ಮಾಡಿ ನೀವು ಕಳ್ಕೊಳೋಕ್ಕಿಂತ ನಾನು ಹೇಳಿದ್ದ ಸೆಟಪ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅದಕ್ಕೋಸ್ಕರ ನಾನು ಕಂಡೀಷನ್ ಏನು ಹೇಳಿದ್ದೀನಪ್ಪ ಅಂದರೆ, ನೀವು ಮಿನಿಮಮ್ 1 ಮಂತ್ ಆರ್ 2 ಮಂತು ನಮ್ಮ ಲಿಂಕಿಂದನೇ ಫೈರ್ಸ್ ಅಕೌಂಟ್ ಓಪನ್ ಮಾಡಿದ್ರೆ ಇಲ್ಲೇ ನೀವು ಟ್ರೇಡ್ ಮಾಡಿ, ಇದೊಂದೇ ರೂಲ್ಸು, ಬೇರೆ ರೂಲ್ಸ್ ಅಲ್ಲ, ಇದೊಂದೇ ರೂಲ್ಸು, ಇದೊಂದೇ ಸ್ಟ್ರಾಟಜಿ ಫಾಲೋ ಮಾಡಿ ಟ್ರೇಡ್ ಮಾಡಬೇಕು, ಬೇರೆ ಮುಟ್ಟೋಕ್ಕೆ ಹೋಗಬಾರ್ದು. ಹೋಪ್ ಮೇಲೆ ಕೆಳಗೆ ಹೋಗುತ್ತೆ, ಮೇಲೆ ಹೋಗುತ್ತೆ ಅಂತ ಸ್ಟಾಪ್ ಲಾಸ್ ತೊಗೊಳ್ಳದೆ ಟ್ರೇಡ್ ಮಾಡೋಂಗಿಲ್ಲ. ಸೊ ನನಗೆ ನೀವೇನು ಮಾಡಬೇಕು ಅಂದರೆ, ಇಲ್ಲಿಂದ ಯಾವತ್ತು ಸ್ಟಾರ್ಟ್ ಮಾಡ್ತಿರೋ ರಿಯಲ್ ಟ್ರೇಡು, ಪೇಪರ್ ಟ್ರೇಡ್ ಯಾವಾಗಾದ್ರು ಮಾಡ್ಕೊಳ್ಳಿ ನೀವು, ನಿಮ್ಗೆ ಮನಸ್ಸಿಗೆ ಬಂದಾಗ ಮಾತ್ರ ರಿಯಲ್ ಟ್ರೇಡ್ ಮಾಡಿ. ಅದು ನಿಮ್ಮ ರಿಸ್ಕ್ ಮೇಲೆ ಡಿಪೆಂಡು, ಹೌದಾ. ಸೊ ನಿಮಗೆ ಯಾವಾಗ ಹೋಗಿ ಬರುತ್ತೋ ಅವಾಗ ಸ್ಟಾರ್ಟ್ ಮಾಡಿ. ಅವಾಗಿಂದ 2 ಮಂತ್ಸ್, 1 ಮಂತ್ ಆರ್ 2 ಮಂತಲ್ಲಿ ನೀವೇನು ಪ್ಯಾನಲ್ ಮಾಡಿದ್ದೀರಾ ಅದು ನನಗೆ ಕಳಿಸ್ಬೇಕು, ಮೇಲ್ ಮಾಡಬೇಕು ಅಪ್ಡೇಟ್. ಓಕೆ. ಸೊ ಭಾಳಷ್ಟು ಜನ ಪದೇ ಪದೇ ಮೇಲ್ ಮಾಡ್ತಾಯಿದ್ರಿ. ನಾನು ಹೇಳಿದ್ದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ, ಆದರೂ ಸಹ ನನಗೆ ರಿಪೀಟೆಡ್ ಮೇಲ್ ಮಾಡ್ತಾಯಿದ್ರಿ, ಸ್ಟ್ರಾಟಜಿ ಕೊಡಿ ಅಂತ. ಆ ರೀತಿ ದಯವಿಟ್ಟು ಇನ್ನು ಮುಂದೆ ಮಾಡೋಕ್ಕೆ ಹೋಗಬೇಡಿ. ನಾನು 5 ಇಲ್ಲ 6 ಇಲ್ಲ 1 ವೀಕ್ ಒಳಗಡೆ ನಾನು ಕೊಡ್ತೀನಿ. ಸೊ ನಾನು ಹೇಳಿದ್ಮೇಲೆ ಕೊಡ್ತೀನಿ ಅಷ್ಟೇ. ಸೊ ನೀವು ಸ್ಪ್ಯಾಮ್ ಮಾಡಿದ್ರೆ ನೀವೇನಾಗ್ಬಿಡುತ್ತೆ, ನಿಮ್ಮ ಮೇಲು ಸ್ಪ್ಯಾಮಲ್ಲಿ ಹೋಗ್ಬಿಡುತ್ತೆ, ಬ್ಲಾಕ್ ಆಗಿಬಿಡುತ್ತೆ ನೋಡಿ. ಸೊ ಒಂದು ಮೇಲ್ ಮಾಡಿದ್ರಾ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡೋರಿಗೆ ಸ್ವಲ್ಪ 1 ವೀಕ್ ಆದರೂ ವೆಯ್ಟ್ ಮಾಡಿ. ಓಕೆ, ಯಾಕಂದರೆ ನಾನು ಸುಮ್ಮನೆ ನಾರ್ಮಲಾಗಿ ಕೊಡೋಕ್ಕೆ ಇಷ್ಟ ಇಲ್ಲ. ನಾನು ಫ್ರೀ ಆಗಿದ್ದಾಗ ಮಾತ್ರ ನಾನು ಕಳಿಸೋದು. ಇದನ್ನು ಸ್ವಲ್ಪ ತಲೆಯಲ್ಲಿಟ್ಕೊಳ್ಳಿ. ಓಕೆ, ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಸೊ ಯಾರ್ಯಾರು ನಮ್ಮ ಲಿಂಕಿಂದ ಫೈರ್ಸ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಒಂದು ಟ್ರೇಡ್ ಮಾಡಿ ಕಳಿಸಿದ್ರಿ, ಇನ್ನು ಮುಂದೆ ಅದರಲ್ಲೇ ಟ್ರೇಡ್ ಮಾಡಿದ್ರೆ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನೀವಿಲ್ಲ ಜಸ್ಟು ನೀವು ಒಂದು ಸ್ಟ್ರಾಟಜಿಗೋಸ್ಕರ ಟ್ರೇಡ್ ಮಾಡಿದ್ದೆ ಅಂದರೆ ಇನ್ ಫ್ಯೂಚರು ನಿಮಗೆ ಸಿಗಲ್ಲ, ನಿಮ್ಮ ಒಂದು ID ಬ್ಲಾಕ್ ಆಗುತ್ತೆ, ನಿಮ್ಮ ಇಮೇಲ್ ಬ್ಲಾಕ್ ಆಗುತ್ತೆ. ಯಾಕಂದರೆ ನಾನೇನು ಪೇಮೆಂಟ್ ತೊಗೋತಿಲ್ಲ, ನಿಮಗೆ ಫ್ರೀಯಾಗಿ ಸ್ಟ್ರಾಟಜಿ ಕೊಡ್ತಿರೋದು. ಸೊ ಫೈರ್ಸ್ ಅಕೌಂಟ್ ಓಪನ್ ಮಾಡಿದ್ದೆ ಅಂದರೆ ಅದರಲ್ಲೇ ಟ್ರೇಡ್ ಮಾಡಬೇಕು. ಆ ಸೆಟಪ್ ಕೊಟ್ಟಿದ್ದೀನಿ, ಆ ಸೆಟಪ್ನ ಕಂಪಲ್ಸರಿ ಫಾಲೋ ಮಾಡಬೇಕು. ಆ ಸೆಟಪ್ ಬಿಟ್ಟು ಬೇರೆ ಮಾಡಿ, ಯಾಕಂದರೆ ನನಗೆ 2 ಮಂತ್ಸ್ ಆದಮೇಲೆ PNL ನನಗೆ ಕಳಿಸ್ಬೇಕು. ಪ್ರಾಫಿಟ್ ಇದ್ದರೆ ಮಾತ್ರ ಅಪ್ಡೇಟ್ಸ್ ಕೊಡ್ತೀನಿ. ಯಾಕಂದರೆ ನೀವು ಪ್ರಾಫಿಟ್ ಇದ್ದೀರಾ ಅಂದರೆ ನೀವು ರೂಲ್ಸ್ ಫಾಲೋ ಮಾಡಿದ್ರೆ ಅಂತ, ಇಲ್ಲ ಅಂತಲೇ ಅರ್ಥ. ಓಕೆ. ಸೊ ನನಗೆ 2 ಮಂತ್ಸ್ ಒಂದ್ಸಲ ಅಪ್ಡೇಟ್ಸು PNL ಕಳಿಸಿದರೆ, PNL ಸ್ಕ್ರೀನ್ಶಾಟ್ ಕಳಿಸಿದರೆ ಹೌದು ನೀವು ಸಕ್ಸಸ್ಫುಲ್ ಆಗಿದೆ ಅಂದರೆ ಇನ್ನೂ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಯಾಕಂದರೆ ರೂಲ್ಸ್ ಫಾಲೋ ಮಾಡಿ, ಬೇಸಿಕ್ಕು ರೂಲ್ಸ್ ಫಾಲೋ ಮಾಡಿದ್ರೆ ಸಾಕು. ಯಾಕಂದರೆ ರೂಲ್ಸಿನ ಕಷ್ಟ ಇಲ್ಲ, ಸಿಂಪಲ್ ಸ್ಟ್ರಾಟಜಿ ಬೇರೆ ನಾನು ಕೊಟ್ಟಿರೋದು ನಿಮಗೆ. ಬಟ್ಟು ಸಕ್ಸಸ್ಫುಲ್ ಆಗೋ ಸ್ಟ್ರಾಟಜಿನೇ ಕೊಟ್ಟಿದ್ದೀನಿ. ಸೊ ಇದನ್ನು ಬೇರೆ ಕಡೆ 50,000 1 ಲಕ್ಷ ಚಾರ್ಜ್ ಮಾಡ್ತಾರೆ. ಸೊ ಎಲ್ಲೂ ಇಲ್ಲ ಮಾರ್ಕೆಟಲ್ಲಿ. ಸೊ ನೀವು ದೊಡ್ಡ ಕಂಪ್ನಿ ಜೊತೆ ಫೈಟ್ ಮಾಡ್ತಿರೋದು, ಆ ಫೈಟ್ ಮಾಡಬೇಕು ಅಂದರೆ ನಿಮ್ಮ ಎಷ್ಟು ಕ್ರಿಯೇಟಿವ್ ಮೈಂಡ್ ಆಗಿರಬೇಕಂತ ನಿಮಗೆ ಗೊತ್ತು. ಸೊ 91% ರಿಟೇಲರ್ಸ್ ಇಲ್ಲಿ ಲಾಸ್ ಇದ್ದಾರೆ. ಅದು ನಿಮ್ಗೆ ಪ್ರಾಫಿಟ್ ಆಗೋ ಸ್ಟ್ರಾಟಜಿ ಕೊಟ್ಟಿದ್ದೀನಿ. ನೀವು ಜಸ್ಟ್ ಸ್ಟ್ರಾಟಜಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಹೌದು ಇಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ. ನೀವು ನೋಡಿ ಆಮೇಲೆ ನನಗೆ ಹೇಳಿ. ಬೇಕಾದ್ರೆ ಆಲ್ರೆಡಿ ಯಾರು ಸ್ಟ್ರಾಟಜಿ ಸಿಕ್ಕಿದೆ ನೋಡಿಬಿಟ್ಟು ನನಗೆ ಇಲ್ಲಿ ಕಮೆಂಟ್ ಮಾಡಿ, ಹೌದು ನೀವು ನಿಜ ಹೇಳ್ತಿದ್ದೀರಾ ಇಲ್ಲ ಅಂತ ನೀವೇ ಕಮೆಂಟ್ ಮಾಡಿ.
ಓಕೆ. ಸೊ ಯಾರು ಡೆಲ್ಟಾ ಎಕ್ಸ್ಚೇಂಜರ್ನ ನಮ್ಮ ಅಕೌಂಟಿಂದ ಲಿಂಕಿಂದ ಓಪನ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ಇದ್ರೆ ಕಳಿಸಿ ಅಂತ, ಇಲ್ಲ ಆಗೋದಿಲ್ಲ. ಸೊ ನಿಮ್ದು ಆಲ್ರೆಡಿ ಓಪನ್ ಮಾಡಿದ್ರೆ ನಿಮ್ಮ ಯಾರಾದರೂ ಫ್ಯಾಮಿಲಿ ಪೇರೆಂಟ್ಸೋ ಅಥವಾ ಸಿಸ್ಟರೋ ಬ್ರದರೋ ಅವರಿಂದ ಲಿಂಕಿಂದ ಅವ್ರ ಡೀಟೇಲ್ಸಿಂದ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡಿ. ಅದೇ ಅಕೌಂಟಲ್ಲಿ ನೀವು ಮಿನಿಮಮ್ 1 or 2 months ಟ್ರೇಡ್ ಮಾಡಿದ್ರೆ ಫರ್ದರ್ ಅಪ್ಡೇಟ್ ಸಿಗುತ್ತೆ ನಿಮಗೆ. ಓಕೆ. ಇಲ್ಲಿ ನಂಬಿಕೆ ದ್ರೋಹ ಮಾಡೋಕೆ ಹೋಗಬೇಡಿ. ನಂಬಿಕೆ ಮೇಲೆ ನಾನು ಕೊಡ್ತಾ ಇದ್ದೀನಿ. ಓಕೆ. ಸೊ ನಿಮಗೆ ನಂಬಿಕೆ ಮೇಲೆ ನೀವು ಪ್ರಾಫಿಟ್ ಆದರೆ ಮಾತ್ರ 1 month 2 monthsಲ್ಲಿ ಆಗ್ತೀರಾ, ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಸೊ ಕ್ರಿಪ್ಟೋದಲ್ಲಿ ಪೇ ಮಾಡಿದ್ರೆ ನಿಮ್ಗೆ ಎಷ್ಟಾದ್ರು ಪೇ ಮಾಡಿ. ಸೆನ್ಸೆಕ್ಸಲ್ಲಿ ಪ್ರಾಫಿಟ್ ಆದರೆ 9355 ಅಥವಾ ಎಷ್ಟಾದ್ರು ಪೇ ಮಾಡಿ. ಬಟ್ ನಾನು ನಂಬಿಕೆ ಮೇಲೆ, ಹಾಗೆ ನೀವು ಇಲ್ಲಿ ಸಕ್ಸಸ್ಫುಲ್ ಆದರೆ ಯಾರ್ಯಾರು ಕಷ್ಟದಲ್ಲಿದ್ದರೆ ಅವ್ರಿಗೂ ಸಹಾಯ ಮಾಡಿ, ಒಳ್ಳೆಯವರಾಗಿ. ಓಕೆ. ನಾನು ಇಷ್ಟೇ ಹೇಳೋದು, ನೀವು ಒಳ್ಳೆ ಮನಸ್ಸಿಂದ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಒಳ್ಳೆಯದಾಗೇ ಆಗುತ್ತೆ. ಸೊ ಹಾರ್ಡ್ ವರ್ಕ್ ಮಾಡಿ, ಹೋಪ್ ಮೇಲೆ ಮಾಡೋಕ್ಕೆ ಹೋಗ್ಬಿಡಿ. ಸ್ಟ್ರಿಕ್ಟ್ ರೂಲ್ಸು, ಡಿಸಿಪ್ಲಿನ್, ಬಿಸ್ನೆಸ್ ಥರ ಮಾಡಿದ್ರೆ ಇಲ್ಲಿ ಡೆಫಿನೆಟ್ಲಿ ಆಗ್ತೀರಾ ನೀವು. ಸೊ ಯಾರ್ಯಾರು ಮಿಸ್ ಆಗಿದ್ರೆ ನೀವು ಟ್ರೇಡ್ ಮಾಡಿರೋದು ಹಾಗೆ ನಮ್ಮ ಲಿಂಕಿಂದ ಅಕೌಂಟ್ ಓಪನ್ ಮಾಡಿದರೆ ಕಳಿಸಿ, ನಾನು ಚೆಕ್ ಮಾಡಿ ನಿಮಗೆ ಮೇಲ್ ಮಾಡ್ತೀನಿ. ಬಟ್ ಎಲ್ರಿಗೂ ಕಳಿಸಿದ್ದೀನಿ ಆಲ್ರೆಡಿ. ಓಕೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.